ನಮಸ್ಕಾರ. ಬಳ್ಳಾರಿ ನಗರದಿಂದ ಯಾವ ವಾರಪತ್ರಿಕೆ ಅಧಿಕಾರಿಗಳ ವರದಿ ಅನ್ನುವಂಥ ಏನು ಒಂದು ವಾರಪತ್ರಿಕೆ ಇವತ್ತಿಗೆ 1 ವರ್ಷಗಳ ಕಾಲ ತನ್ನ ಬದುಕನ್ನು ನಡೆಸಿಕೊಂಡು ಬಂದಿದೆ. ಇವತ್ತು ಈ ವರದಿ ಪತ್ರಿಕೆ ತನ್ನ 2ನೇ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಂಡು 2ನೇ ವರ್ಷಕ್ಕೆ ಕಾಲಿಡುತ್ತಾರೆ. ಅಧಿಕಾರಿಗಳ ವರದಿ ಅಂತ ಹೆಸರಿದ್ರೂ ಸಹ ಈ ಪತ್ರಿಕೆ ತನ್ನ 1 ವರ್ಷದ ಬದುಕಿನಲ್ಲಿ ಸಮಾಜದ ಎಲ್ಲ ವರ್ಗದ, ಅದು ರೈತರಿರ್ಬೋದು, ಕೃಷಿ ಕಾರ್ಮಿಕರಿರ್ಬೋದು, ಕಾರ್ಮಿಕರಿರ್ಬೋದು, ವಿದ್ಯಾರ್ಥಿಗಳಿರ್ಬೋದು, ಮಹಿಳೆಯರು ಇರ್ಬೋದು, ಪುರುಷರಿರ್ಬೋದು, ಅಥವಾ ರಾಜಕೀಯ ವಿಚಾರ ಇರ್ಬೋದು, ಹಾಗೆಯೇ ಅಧಿಕಾರಿಗಳ ವಿಚಾರ ಇರ್ಬೋದು, ಸಾಹಿತ್ಯ, ಸಂಗೀತ, ಇನ್ನಿತರ ಅನೇಕ ವಿಚಾರಗಳ ಬಗ್ಗೆ ತನ್ನದೇ ಆಗಿರತಕ್ಕಂಥ ರೀತಿಯಲ್ಲಿ, ಜನ ಮೆಚ್ಚುವಂಥ ರೀತಿಯಲ್ಲಿ ಕಳೆದ 1 ವರ್ಷದಲ್ಲಿ ಜನರಿಗೆ ಮುಟ್ಟುವಂಥ ರೀತಿಯಲ್ಲಿ ಈ ವರದಿ ಪತ್ರಿಕೆಯನ್ನು ಸಿದ್ಧ ಮಾಡಿ ಜನರನ್ನು ತಲುಪಿಸೋದ್ರ ಮೂಲಕ ಈ ಬಳ್ಳಾರಿ ಜಿಲ್ಲೆನಲ್ಲೂ ಸಹ ಇದು ಕನ್ನಡ ಮತ್ತು ತೆಲುಗಿನ ಡಾಮಿನೇಷನ್ ಇರತಕ್ಕಂಥ ಪ್ರದೇಶ ಆದರೂ ಸಹ ಈ ಒಂದು ವಾರಪತ್ರಿಕೆಯನ್ನು, ಕನ್ನಡದಲ್ಲಿರುವಂಥ ವಾರಪತ್ರಿಕೆಯನ್ನು ಜನರಿಗೆ ತಲುಪಿಸ್ತಕ್ಕಂಥ ಅತ್ಯಂತ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ರಮೇಶ್ ಮತ್ತು ರವಿ ಅವರ ತಂಡ ಪರಿಣಾಮಕಾರಿಯಾಗಿ ಮಾಡಿದ್ದಾರೆ. ಬಹುಶಃ ಈ ಒಂದು ಅವರ ಪರಿಶ್ರಮ ಏನಿದೆ, ಈ ಪರಿಶ್ರಮ ಮತ್ತಷ್ಟು ಹೆಚ್ಚು ಮಾಡಿಕೊಂಡು ಜನ ಮೆಚ್ಚುವಂಥ ರೀತಿಯಲ್ಲಿ ಈ ಪತ್ರಿಕೆಯ ಲೇಔಟಿಂದ ಹಿಡಿದು, ಹೆಸರಿನಿಂದ ಹಿಡಿದು ಸಣ್ಣ ಪುಟ್ಟ ಬದಲಾವಣೆಗಳನ್ನು ಮಾಡಿಕೊಳ್ಳೋದ್ರ ಮೂಲಕ ಸಮಾಜಮುಖಿಯಾಗಿ ಕೆಲಸ ಮಾಡಿದರೆ ಈ ಪತ್ರಿಕೆ ನನಗೆ ಅನಿಸುವಂಥ ರೀತಿಯಲ್ಲಿ 1 ವರ್ಷದ ವಾರ್ಷಿಕೋತ್ಸವ ಅಷ್ಟೇ ಅಲ್ಲ, ಶತಮಾನೋತ್ಸವ ಅಂದರೆ 100ನೇ ತನ್ನ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡುವಂಥ ರೀತಿಯಲ್ಲಿ, ಅದರ ಜೊತೆಗೆ ಜನ ಮೆಚ್ಚುವಂಥ ರೀತಿಯಲ್ಲಿ ಈ ಪತ್ರಿಕೆ ಮೂಡಿ ಬರಲಿ. ವಾರಪತ್ರಿಕೆ ಅಷ್ಟೇ ಅಲ್ಲ, ಬಹುಶಃ ಈ ಪತ್ರಿಕೆ ದಿನನಿತ್ಯ, ಪ್ರತಿದಿನ ದಿನಪತ್ರಿಕೆಯ ರೂಪದಲ್ಲಿ ಬರುವಂಥದ್ದಾಗಿ ಈ ಭಾಗದ ಎಲ್ಲ ವರ್ಗದ, ಅದು SC-ಗಳಿರ್ಬೋದು, ST-ಗಳಿರ್ಬೋದು, OBC-ಗಳಿರ್ಬೋದು, ಮೈನಾರಿಟೀಸ್ ಇರ್ಬೋದು, ಅಥವಾ ಪ್ರಬಲ ಕೋಮಿನ ಜನಾಂಗಗಳ ಸಮಸ್ಯೆಗಳಿರ್ಬೋದು ಮತ್ತು ಅವರ ಸಾಧನೆಗಳಿರ್ಬೋದು, ಎಲ್ಲ ವಿಚಾರಗಳನ್ನು ಅತ್ಯಂತ ಮುಕ್ತ ಮನಸ್ಸಿನಿಂದ ನೈಜ ರೀತಿಯಲ್ಲಿ ವರದಿಯನ್ನು ಮಾಡ್ತಕ್ಕಂಥದ್ರ ಮೂಲಕ ಜನಮನವನ್ನು ಗೆಲ್ತಕ್ಕಂಥ ಪ್ರಯತ್ನ ಮಾಡಲಿ ಅಂಥೇಳಿ ಈ ಸಂದರ್ಭದಲ್ಲಿ ಅಂತಹ ಪ್ರವೃತ್ತಿಯನ್ನು, ಬುದ್ಧಿಯನ್ನು, ವಿಚಕ್ಷಣಾ ನೀತಿಯನ್ನು ದೇವರು ರಮೇಶ್ ಮತ್ತು ರವಿ ಹಾಗೂ ಅವರ ತಂಡದವರಿಗೆ ನೀಡಲಿ. ಒಳ್ಳೆಯ ಸಹಕಾರ, ಜನರ ಬೆಂಬಲ ಸಿಗಲಿ.